Hello, dear students. Welcome to my channel. ಈಗ ನೋಡಿ ಆನ್ಯುವಲ್ ಎಕ್ಸಾಮ್ಗೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಏನಪ್ಪಾ ಅಂದ್ರೆ ಫಿಸಿಕ್ಸ್ ಅಲ್ಲಿ ಈಗ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ನಂಬರ್ ಆಫ್ ಡಿರವೇಶನ್ಸ್ ಇದೆ. ಫಸ್ಟ್ ಚಾಪ್ಟರ್ ಅಲ್ಲಿ 4 ಡಿರವೇಶನ್ಸ್, ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದು 3-4 ಡಿರವೇಶನ್ಸ್. ಸೊ ಈ ತರ ಕೌಂಟ್ ಮಾಡ್ಕೊಂಡು ಹೋದ್ರೆ ಸೊ ನಂಬರ್ ಆಫ್ ಡಿರವೇಶನ್ಸ್ ಇರುತ್ತೆ. ಬಟ್ ಆದ್ರೂ ಸೊ ಯಾವ ಡಿರವೇಶನ್ಸ್ ನ ಫೋಕಸ್ ಮಾಡ್ಬೇಕು ಅನ್ನೋದು ಸುಮಾರು ಜನಕ್ಕೆ ಈಗ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ವಿಡಿಯೋ ಏನಾದ್ರೂ ನೀವು ನೋಡಿದ್ರೆ ನಿಮ್ಗೆ 100% ಪಕ್ಕಾ ಕ್ಲಾರಿಟಿ ಸಿಗ್ಬಿಡುತ್ತೆ. ಸೊ ನಾನ್ ನಂಬರ್ ಆಫ್ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ಅನಲೈಸ್ ಮಾಡಿ ಒಂದು ಫೈನಲ್ ಆಗಿ ಒಂದು 8 ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ ಗೆಸ್ ಮಾಡಿ ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ ಗೊತ್ತಿರೋ ಪ್ರಕಾರ 100% ಈ 8 ಅಲ್ಲಿ 3 ಕ್ವಶನ್ಸ್ ಬರೋ ಚಾನ್ಸಸ್ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ. ಮ್ಯಾಕ್ಸಿಮಮ್ ಬಂದೇ ಬರುತ್ತೆ. ಓಕೆ, ಸೊ ಒಂದು ಪಾಸಿಟಿವ್ ಇಂಟೆನ್ಷನ್ ಇಂದ, ಪಾಸಿಟಿವ್ ಥಾಟ್ ಇಂದ ನಾವು ಯಾವುದೇ ಕೆಲಸ ಮಾಡಿದ್ರು 100% ಅದರಲ್ಲಿ ನಮ್ಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ. ಸೊ ನಮ್ಗೆ ಸಪೋರ್ಟ್ ಮಾಡೇ ಮಾಡತ್ತೆ. ಸೊ ಈಗ ನೋಡಿ, ಈ ಕಂಪ್ಲೀಟ್ 8 ಕ್ವಶನ್ಸ್ ಸಪೋಸ್ ನೀವು ಇನ್ನೂ ಓದ್ಕೊಂಡೇ ಇಲ್ಲ, ಈ ವಿಡಿಯೋ ನೋಡಿದ್ರು ನೀವು ಅರ್ಥ ಮಾಡ್ಕೋಬಹುದು. ಸೊ ಆ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಸೊ ಇನ್ ಡೀಟೇಲ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ನಿಮ್ಗೆ ಒಂದು ಪಾಸಿಟಿವ್ ಥಾಟ್ ಅನ್ನ ನೋಡಿ, ವಿಡಿಯೋನ ಒಂದು ಲೈಕ್ ಮಾಡಿ, ಪಾಸಿಟಿವ್ ಥಾಟ್ ಇಂದ ನೀವು ಎಂಟರ್ ಆಗಿ 100% ನಿಮ್ಗೆ ಅದು ಒಳ್ಳೇದಾಗೇ ಆಗತ್ತೆ. ಸೊ ಸ್ಕೋರ್ ಮಾಡೇ ಮಾಡ್ತೀರಾ. ಸೊ ಪಾರ್ಟ್ ಡಿ ಅಲ್ಲಿ 15 ಔಟ್ ಆಫ್ 15. ಓಕೆ, ಈ ವಿಡಿಯೋ ನೋಡೋದ್ರಿಂದ 15 ಔಟ್ ಆಫ್ 15 ನಿಮ್ಗೆ ಬಂದೇ ಬರುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಹೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಜಸ್ಟ್ ಪಾಸಿಟಿವ್ ಇಂಟೆನ್ಷನ್ ಇಂದ ಎಂಟರ್ ಆಗಿ. ಓಕೆ, ಜಸ್ಟ್ ಒಂದು ಲೈಕ್ ಮಾಡಿ ನೀವು ಎಂಟರ್ ಆಗಿ, ಅದೇ ನಿಮ್ಗೆ ಫಸ್ಟ್ ಪಾಸಿಟಿವ್ ಥಾಟ್ ಆಗುತ್ತೆ. ಓಕೆ, ಈಗ ಸೊ ಜಸ್ಟ್ 8 ಕ್ವಶನ್ಸ್ ನಾವು ಓದ್ಕೊಳ್ಳೋದ್ರಿಂದ ಸೊ ನಮ್ಗೆ 15 ಔಟ್ ಆಫ್ 15 ಬರುತ್ತೆ. ಫಸ್ಟ್ ಕ್ವಶನ್ ನೋಡ್ಕೊಳ್ಳಿ. Okay, derive the expression for conductivity of conductor. So or derive sigma is equal to ne square tau by m, where the symbols have usual meaning. So ಇದೇ derivation first, what is relaxation time ಅಂತ ಕೇಳ್ಬೋದು. So relaxation time, suppose what is relaxation time, derive the expression for electrical conductivity ಅಂತ ಒಂದ್ಸರಿ ಎಕ್ಸಾಮ್ ಅಲ್ಲಿ ಬಂದಿದೆ. ಈಗ ನೋಡಿ, ವಾಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ the small interval of time between two successive collisions between electrons or ions in the lattice. That is the meaning of relaxation time. ಸೊ ಆ ಸ್ಟೇಟ್ಮೆಂಟ್ ಗೆ ನಿಮಗೆ 1 ಮಾರ್ಕ್ ಇರುತ್ತೆ. ಓಕೆ, ಈಗ ನೋಡಿ, ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ಸಿಲಿಂಡ್ರಿಕಲ್ ಕಂಡಕ್ಟರ್. This is a cylindrical conductor. Cylindrical conductor is connected to battery. Okay, cylindrical conductor is connected to battery. So ಇದನ್ನ ನಾವೇನ್ ಮಾಡಬೇಕು, ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಸಿಲಿಂಡ್ರಿಕಲ್ ಕಂಡಕ್ಟರ್ ಏನಿದೆ ಸೊ ಇದನ್ನ ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಏನಿದೆ ಅದು ಮೂವ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಆಕ್ಚುಲಿ ಡ್ರಿಫ್ಟ್ ಆಗುತ್ತೆ in a direction opposite to the direction of applied electric field. ಸೊ ನಾನೀಗ ಈ ಸ್ಕ್ರೀನ್ ಮೇಲೆ ಏನ್ ಬರೀತೇನೆ, ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ನೀವು ಇಷ್ಟು ಬರೆದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬರೆಯೋ ನೆಸೆಸಿಟಿ ಇಲ್ಲ. ಸುಮಾರು ಜನ ಏನೇನೋ ಎಕ್ಸ್ಪ್ಲನೇಷನ್ಸ್ ಎಲ್ಲ ಬರೀತಾರೆ, ಸೊ ಅದಕ್ಕೆಲ್ಲ ಮಾರ್ಕ್ಸ್ ಇರೋದಿಲ್ಲ. ಸೊ ನೀವು ಅದನ್ನೆಲ್ಲ ಸುಮ್ಮನೆ ಅನ್ನೆಸೆಸರಿ ಬರೆಯೋದಕ್ಕೆ ಹೋಗ್ಬೇಡಿ. ಸೊ ಅಕಾರ್ಡಿಂಗ್ ಟು ಆಫ್ ವ್ಯಾಲ್ಯೂಯೇಷನ್, ಸೊ ಪಾಯಿಂಟ್ ಟು ಪಾಯಿಂಟ್ ನೀವು ಮೆನ್ಷನ್ ಮಾಡಿದ್ರೆ ಸೊ ವ್ಯಾಲ್ಯೂಯೇಟರ್ಗೂ ತುಂಬಾ ಈಸಿ ಆಗುತ್ತೆ.
ಸೊ ಕರೆಕ್ಷನ್ ಮಾಡೋದಕ್ಕೆ. ಸೊ ಈಗ ನೋಡಿ, ಸೊ when a conductor is connected to battery, okay, so free electrons inside the conductor so get drifted in a direction opposite to the direction of applied electric field. So this is applied electric field. So applied electric field ಗೆ opposite direction ಅಲ್ಲಿ the electrons ಏನಿದೆ ಅದು drift ಆಗುತ್ತೆ. So L is the length of the conductor. So A is uniform cross-sectional area of the conductor. So the magnitude of electric field, magnitude of electric field across the conductor, magnitude of electric field across the conductor, magnitude of electric field across the conductor, is E is equal to V by L. So call this is equation number A. So ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ, by using the relation, ಎಷ್ಟು ಸಿಂಪಲ್ ಡಿರೈವೇಶನ್ ನೋಡ್ಕೊಳ್ಳಿ, by using the relation I is equal to NEAVD and call this as equation number 1. But VD ಅಂದ್ರೆ drift velocity, ಅದಕ್ಕೆ formula E tau divided by M and call this is equation number 2. So ನಾವೇನ್ ಮಾಡ್ಬೇಕು, just equation 2 in equation number 1. ಅಂದ್ರೆ I is equal to NEAVD is E tau divided by M ಬರುತ್ತೆ. ಸೊ ಹಾಗೆ ನೋಡಿ ಏನ ಜಸ್ಟ್ ನಾವು ಈ ಕಡೆ ಶಿಫ್ಟ್ ಮಾಡೋದು, I by A is equal to NE square tau divided by M into E. So I by A current per unit area ನೋಡಿ, current per unit area ಅಂದ್ರೆ current density. Okay, ಅಂದ್ರೆ J is equal to ಏನ್ ಬರುತ್ತೆ, NE square tau divided by M into E. Okay, so this is current density, and also current density also we can write J is equal to sigma E, Ohm's line vector form idu. So call this is equation number 3 and call this is equation number 4. So finally ನೋಡಿ ಬಂದ್ಬಿಡುತ್ತೆ ಅಷ್ಟೇ, 5 mark, very important. ಆರಾಮಾಗಿ ಈ ಡಿರೈವೇಶನ್ ನೀವು ಎಕ್ಸಾಮ್ ಅಲ್ಲಿ ಮಾಡ್ಬೋದು. ಸ್ಕ್ರೀನ್ ಮೇಲೆ ಏನಿದೆ ಅಷ್ಟು ನೀವು ಮೆನ್ಷನ್ ಮಾಡಿ, ಬೇರೆ ಏನು ಬರೆಯೋದಕ್ಕೆ ಹೋಗ್ಬೇಡಿ ಅನ್ನೆಸೆಸರಿ. ಸಪೋಸ್ ಡೆಫಿನೇಷನ್ ಕೇಳಿದ್ರೆ ಡೆಫಿನೇಷನ್ ನೀಟಾಗಿ ಬರೀರಿ. ಓಕೆ, ವಾಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಕೇಳಿದ್ರೆ ದ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಬಿಟ್ವೀನ್ 2 successive collisions between electrons or ions in the lattice. So definition ಅದು ಕ್ಲಿಯರ್ ಆಗಿ ನೀವು ಬರೀಬೇಕು, ಅದಕ್ಕೆ ಮಾರ್ಕ್ ಇರುತ್ತೆ. ಓಕೆ, ಸೊ ಫ್ರಮ್ ಈಕ್ವೇಶನ್ 3 and 4 ಹೇಳು ಜಸ್ಟ್ ಕಂಪೇರ್ ಮಾಡೋದು. ನೋಡಿ ಜೆ ಇ ಇದೆ, ಸಿಗ್ಮಾ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಮೆನ್ಷನ್ ಮಾಡೋದು ಅಷ್ಟೇ, ಫಿನಿಶ್. ಸಿಗ್ಮಾ ಇಸ್ ಈಕ್ವಲ್ ಟು NE square tau divided by M. So this is the expression for electrical conductivity. Expression for electrical conductivity in terms of relaxation time. One question complete ಆಯ್ತು. Okay, 8 questions ಅಷ್ಟೇ, just 8 questions, 1 question close ಆಗಿದೆ. ಈಗ ಸೆಕೆಂಡ್ ಕ್ವಶನ್ ನೋಡೋಣ. So derive the expression for equivalent EMF and equivalent internal resistance when two cells are connected. In series. Two cells are connected in series. ಈಗ just on the 2 cells ನೀವು ಮೆನ್ಷನ್ ಮಾಡಿ. Positive terminal of one cell is connected to negative terminal of another cell. Positive terminal of one cell ಏನಿದೆ, so that is connected to negative terminal of another cell. Now the 2 cells are connected in series. Positive terminal of one cell is connected to negative terminal of another cell. So now the 2 cells are connected in series. So ಇದನ್ನ A, C, B ಅಂತ ಮಾರ್ಕ್ ಮಾಡೋಣ. ಫಸ್ಟ್ ಸೆಲ್ EMF E1, ಸೆಕೆಂಡ್ ಸೆಲ್ EMF E2, ಇಂಟರ್ನಲ್ ರೆಸಿಸ್ಟೆನ್ಸ್ R1, R2. ಸೊ ಅದಕ್ಕೆ ಒಂದು ಈಕ್ವಲೆಂಟ್ ಸರ್ಕ್ಯೂಟ್ ಹಾಗೆ ಡ್ರಾ ಮಾಡಬೇಡಿ, ಜಸ್ಟ್ ಒಂದು ಈಕ್ವಲೆಂಟ್ ಸರ್ಕ್ಯೂಟ್ ಹಾಗೆ ಡ್ರಾ ಮಾಡಬೇಡಿ. ಓಕೆ,
ದ ಈಕ್ವಲೆಂಟ್ ಸರ್ಕ್ಯೂಟ್. ತುಂಬಾ ಸಿಂಪಲ್ ಅನ್ಸುತ್ತೆ ನಿಮ್ಗೆ. ಓಕೆ, ಜಸ್ಟ್ ನೀವು ವಿಡಿಯೋನ ವಾಚ್ ಮಾಡ್ತಾ ಇರಿ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಸೊ ಪ್ರಾಕ್ಟೀಸ್ ಮಾಡಿದ್ರು ನಿಮ್ಗೆ ಚೆನ್ನಾಗಿ ಏನಾಗತ್ತೆ, ಅದು ರಿವೈಸ್ ಆಗತ್ತೆ. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಓಕೆ, ಸೊ 100% ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಇದು ಈಕ್ವಲೆಂಟ್ EMF, ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ A, C. So when two cells are said to be connected in series, ಅಂದ್ರೆ positive terminal of one cell is connected to so negative terminal of another cell. ಒಂದು sentence, okay. Positive terminal of one cell is connected to negative terminal of other cell. Okay, so now the cells are connected in series. So if the cells are connected in series, 2 points just hige mention ಮಾಡಿ, ನಾನು ಯಾವ ರೀತಿ ಮೆನ್ಷನ್ ಮಾಡ್ತೀನಿ ಆ ತರ ಮೆನ್ಷನ್ ಮಾಡಿ. If cells are in series, then 2 points very important. Current drawn from each cell is same. Terminal potential difference is different. So ಇದು main points. So ಇದು ಇರಲೇಬೇಕು. ಸೊ ಈಗ ಡಿರೈವೇಶನ್ ಆರಾಮಾಗಿ ಸ್ಟಾರ್ಟ್ ಮಾಡೋಣ. ನೆಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. ಸೊ VAC ಅಂದ್ರೆ ನೆಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಾಂಬಿನೇಷನ್. VAC ಇಸ್ ಈಕ್ವಲ್ ಟು ಏನ್ ಬರುತ್ತೆ, VAB ಪ್ಲಸ್ VBC. ಸೊ VAC ನ ನಾವು ಜಸ್ಟ್ V ಅಂತ ತಗೋಣ. ಓಕೆ, ಸೊ V ಇಸ್ ಈಕ್ವಲ್ ಟು, ಅದಕ್ಕಿಂತ ಮುಂಚೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಫಸ್ಟ್ ಸೆಲ್ ಮಾಡೋಣ. ಅದನ್ನ ಮಾಡೋದಕ್ಕೆ ಒಂದು ಫಾರ್ಮುಲಾ ನೋಡಿ, by using V is equal to E minus IR. So terminal potential difference across cell 1, V is equal to ಏನ್ ಬರುತ್ತೆ ನೋಡಿ, ಫಸ್ಟ್ ಸೆಲ್ EMF V1. ಸೊ ಇಲ್ಲಿ ಕರೆಂಟ್ ಡ್ರಾನ್ ಫ್ರಮ್ ಈ ಸೆಲ್ ಸೇಮ್ ಇರುತ್ತೆ. ಸೊ I ಸೇಮ್, R ಪ್ಲೇಸ್ ಅಲ್ಲಿ R1 ಅಷ್ಟೇ, ಏನಿಲ್ಲ. V is equal to ಅಂದ್ರೆ ಇದು VAB, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಫಸ್ಟ್ ಸೆಲ್. VAB is equal to E1 minus IR1. So call this equation number 1 and call this equation number 2. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಟರ್ಮಿನಲ್ potential difference across cell 2, so that is VBC is equal to E2 minus IR2. So call this is equation number 3. So now equations 2 and 3. In equation 1, so V is equal to VAB andre E1 minus IR1 correct, plus E2 minus IR2. Okay, so V is equal to E1 plus E2 minus I common R1 plus R2. ಇಲ್ಲಿ ಒಂದು small sentence, if two cells are replaced by a single cell, then V is equal to effective EMF ನೋಡಿ, EEQ minus I into REQ. So equivalent EMF, what is equivalent EMF ಅಂತಾನು ಕೇಳ್ಬಿಡ್ತಾರೆ ಡಿರೈವೇಶನ್ ಅಲ್ಲಿ. equivalent EMF ಅಂದ್ರೆ EMF of single cell which produces the same effect as a combination. Okay, so that is equivalent EMF. ನೆನ್ಪಿಟ್ಕೊಳ್ಳಿ, very important statement. So call this is equation number 4. Call this is equation number 5. Now from equations 4 and 5 compare ಮಾಡಿ ನೋಡಿ. EEQ place ಅಲ್ಲಿ ಏನಿದೆ, E1 plus E2, and REQ place ಅಲ್ಲಿ ಏನಿದೆ, R1 plus R2.
ಸೊ ಅಲ್ಲಿಗೆ ಡಿರೈವೇಶನ್ ಮುಗೀತಲ್ಲ. ಓಕೆ, ಇಷ್ಟೇ ಮಾಡೋದು. ಓಕೆ, ಪ್ರಾಕ್ಟೀಸ್ ಮಾಡಿದ್ರು. ಇನ್ನೊಂದ್ಸರಿ ನೋಡಿದಾಗ ಸೊ ನೀವು ಸಪೋಸ್ ಎಲ್ಲಾದ್ರೂ ಮಿಸ್ಟೇಕ್ ಏನಿದೆ ಬೈ ಹ್ಯಾಟ್ ಮಾಡೋದು ಆಗೇನಾದ್ರೂ ಮೈಂಡಲ್ಲಿ ಇಟ್ಕೊಂಡಿದ್ರೆ ಅದೆಲ್ಲ ಡಿಲೀಟ್ ಆಗಿ ಒಂದು ಪಕ್ಕಾ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. ಸೊ ಅಲ್ಲಿಗೆ 2 ಕ್ವಶನ್ಸ್ ಕಂಪ್ಲೀಟ್ ಆಯ್ತು. ಈಗ 3rd ಕ್ವಶನ್, ಡಿರೈವ್ ದ expression for equivalent EMF and equivalent internal resistance when 2 cells are connected in parallel. ನೋಡಿ, 2 cells are connected in parallel ಅಂದಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಏನ್ ಬರಬೇಕು? ಪಾಸಿಟಿವ್ ಟರ್ಮಿನಲ್ಸ್ ಆಫ್ 2 cells, ಪಾಸಿಟಿವ್ ಟರ್ಮಿನಲ್ಸ್ ಆಫ್ 2 cells are connected to one common point. Negative terminals are connected to another common point. Positive terminals of 2 cells are connected to one common point. So e point ನೀವು positive terminals of 2 cells are connected to one common point. Okay, negative terminals of 2 cells are connected to one common point. D1 ಅಂತ choose ಮಾಡ್ತಾ ಇದ್ದೀನಿ. And the negative terminals are connected to another common point, B2. So ಇದು A and C free terminals. So ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ಸಿಂಪಲ್ ಆಗಿ ಡ್ರಾ ಮಾಡಿದೆ ನೋಡಿ. ದಿಸ್ ಇಸ್ A, ಇದು C, ಎಫೆಕ್ಟಿವ್ EMF, EQ, ರೆಸಿಸ್ಟೆನ್ಸ್ REQ. ಓಕೆ, ಈಗ ನೋಡಿ ಸೆಲ್ಸ್ ಇನ್ ಸಿರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಜಸ್ಟ್ ಕ್ವೈಟ್ ಆಪೋಸಿಟ್. ಅಲ್ಲಿ ಕರೆಂಟ್ ಡ್ರಾನ್ ಫ್ರಮ್ ಈ ಸೆಲ್ ಸೇಮ್ ಇರುತ್ತೆ, ಬಟ್ ಇಲ್ಲಿ ಕರೆಂಟ್ ಡ್ರಾನ್ ಫ್ರಮ್ ಈ ಸೆಲ್ ಏನಿದೆ ಅದು ಡಿಫರೆಂಟ್ ಇರುತ್ತೆ. ಅಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈ ಸೆಲ್ ಡಿಫರೆಂಟ್ ಇರುತ್ತೆ, ಬಟ್ ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈ ಸೆಲ್ ಏನಿದೆ ಅದು ಸೇಮ್ ಇರುತ್ತೆ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈ ಸೆಲ್ ಇಸ್ ಸೇಮ್. ಇನ್ನೊಂದು ನೋಡಿ, I1 I2 ಇದು ಜಂಕ್ಷನ್, I1 I2 ಎಂಟರ್ ಆಗ್ತದೆ. ಲಿವಿಂಗ್ ಕರೆಂಟ್ ಇಸ್ I, ಅರ್ಥ ಮಾಡ್ಕೊಳ್ಳಿ. ಸೊ ಮೇನ್ ಕರೆಂಟ್ I is equal to I1 plus I2. ಕಾಲ್ ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಈಗ ಅಗೇನ್ ನಾವು ಬೈ ಯೂಸಿಂಗ್ ದ ಫಾರ್ಮುಲಾ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಬೈ ಯೂಸಿಂಗ್, ನೋಡ್ಕೊಳ್ಳಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. V is equal to E minus IR. ಮೈನಸ್ IR ಈ ಕಡೆ ಶಿಫ್ಟ್ ಮಾಡಿ ಪ್ಲಸ್ IR ಆಗುತ್ತೆ. ಓಕೆ, E minus V. ಸೊ I is equal to E minus V divided by R. ಸೊ ಈಗ ನಾವೇನ್ ಮಾಡಬೇಕು? ಕರೆಂಟ್ ಡ್ರಾನ್ ಫ್ರಮ್ ಸೆಲ್ 1 ಮಾಡಬೇಕು. ಕರೆಂಟ್ ಡ್ರಾನ್ from cell 1 ಏನ್ ಬರುತ್ತೆ? I1 is equal to E1 minus V divided by R1. So V ಕಾನ್ಸ್ಟೆಂಟ್ ಅದು ಹಾಗಿರುತ್ತೆ. E becomes E1, R becomes R1, I becomes I1. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. So this is very very important. So equation number 2. ಮತ್ತೆ ಕರೆಂಟ್ ಡ್ರಾನ್ from cell 2, I2 is equal to E2 minus V divided by R2. So call this is equation number 3. So just ಈಗ equations 2 and 3 in equation 1 ಮಾಡಿದ್ರೆ, so I is equal to I1 is E1 minus V by R1. ಅದರ ನಾವು E1 by R1 minus V by R1 ಅಂತ ಮಾಡ್ಕೋಬಹುದು. E2 minus V by R2 ನೋಡಿ, I2 ಪ್ಲೇಸ್ ಅಲ್ಲಿ E2 minus V by R2, E2 minus V by R2, E2 by R2 minus V by R2. Okay, so plus E2 by R2 minus V by R2. Okay, so I is equal to E1 by R1 plus E2 by R2. Okay, so ಈ 2 ಟರ್ಮ್ಸ್ ಅಲ್ಲಿ ಮೈನಸ್ V ಕಾಮನ್ ತೆಗೆಯೋಣ. ಮೈನಸ್ V ಕಾಮನ್ ತೆಗೆದ್ರೆ 1 by R1 plus 1 by R2. So I is equal to LCM ನೋಡಿ, LCM R1 into R2 ಬರುತ್ತೆ. ಸೊ ಏನ್ ಬರುತ್ತೆ? E1 R1 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? R2 E1 R2 plus what? E2 R2 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ ಇಲ್ಲಿ? R1. ಓಕೆ, ಸೊ ಮೈನಸ್ V ಅಗೇನ್ LCM R1 R1 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? R2 ಪ್ಲಸ್ R2 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? R1. ಸೊ ಈ ಟರ್ಮ್ ನ ಈ ಕಡೆ ಶಿಫ್ಟ್ ಮಾಡಿ. ಸೊ V ಆಫ್ R1 plus R2 ಅಂದ್ರು ಒಂದೇ, R2 plus R1 ಅಂದ್ರು ಒಂದೇ. ಸೊ R2 plus R1 ನಾನು R1 plus R2 ಬರೀತಾರೆ, ನೋ ಪ್ರಾಬ್ಲಮ್. A plus B is equal to B plus A. ಸೊ ಡಿವೈಡೆಡ್ ಬೈ R1 R2. ಸೊ ದಟ್ ಈಸ್ ಈಕ್ವಲ್ ಟು E1 R2 plus
E2 R1. So divided by R1 into R2. I ಈ ಕಡೆ ಶಿಫ್ಟ್ ಮಾಡಿ ಮೈನಸ್ I ಬರುತ್ತೆ. ಸೊ V is equal to ಈ ಟರ್ಮ್ ನ ಮಾತ್ರ ಈ ಕಡೆ ಶಿಫ್ಟ್ ಮಾಡಿ ಅದನ್ನ ರಿವರ್ಸ್ ಮಾಡ್ಬೇಕು ನೀವು ಬರಿಬೇಕಾದ್ರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಸುಮಾರು ಜನ ಅದನ್ನ ಮಿಸ್ಟೇಕ್ ಮಾಡ್ತಾರೆ. E1 R2 ಪ್ಲಸ್ E2 R1 divided by R1 R2. ಓಕೆ, R1 ಪ್ಲಸ್ R2 ಡಿವೈಡೆಡ್ ಬೈ R1 R2. ಸೊ ಈ ಕಡೆ RHS ಸೈಡ್ ಬಂದಿದೆ ಅಂದ್ರೆ ಆ ಟರ್ಮ್ ರಿವರ್ಸ್ ಆಗುತ್ತೆ. ಅಂದ್ರೆ R1 into R2 ಡಿವೈಡೆಡ್ ಬೈ R1 ಪ್ಲಸ್ R2 ಬರುತ್ತೆ. ಓಕೆ, ಸೊ ಅದನ್ನ ಈ ಟರ್ಮ್ಗೂ ಮಲ್ಟಿಪ್ಲೈ ಮಾಡಬೇಕು, ಈ ಟರ್ಮ್ಗೂ ಮಲ್ಟಿಪ್ಲೈ ಮಾಡಬೇಕು. R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ R1 R2 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ನೋಡಿ, if two cells are replaced by a single cell, okay, then in ಬರುತ್ತೆ. So V is equal to effective EMF minus I into effective internal resistance. Call this is equation number 4 and call this is equation number 5. ಈಗ 4 and 5 ನೀವು ಕಂಪೇರ್ ಮಾಡಿದ್ರೆ, so we will get the final answer. ಈಗ ನೋಡಿ, from equations 4 and 3 ಎರಡು ಜಸ್ಟ್ ಕಂಪೇರ್ ಮಾಡಿ. ಸೊ EEQ ನೋಡಿ, EEQ ಈ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಅಬ್ಸರ್ವ್ ಮಾಡಿ. EEQ ಪ್ಲೇಸ್ ಅಲ್ಲಿ ಏನಿದೆ, E1 R2 ಪ್ಲಸ್ E2 R1. ಓಕೆ, E1 R2 plus E2 R1 divided by R1 plus R2 and equivalent internal resistance ನೋಡಿ, REQ ಪ್ಲೇಸ್ ಅಲ್ಲಿ ಏನಿದೆ ನೋಡ್ಕೊಳ್ಳಿ. ಇಲ್ಲಿ REQ ಪ್ಲೇಸ್ ಅಲ್ಲಿ ಏನಿದೆ, R1 R2 divided by R1 plus R2. Okay, so that's all. ಅಷ್ಟೇ, ಅಲ್ಲಿಗೆ 3 ಕ್ವಶನ್ಸ್ ಕಂಪ್ಲೀಟ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ತುಂಬಾ ಈಸಿ ಇದೆ. ಓಕೆ, ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಯಾವ್ದನ್ನು ಡಿರೈವೇಶನ್ಸ್ ಬ್ಯಾಟ್ ಮಾಡೋದಕ್ಕೆ ಹೋಗ್ಬೇಡಿ. ದಟ್ ಇಸ್ ವೆರಿ ವೆರಿ ಡೇಂಜರಸ್. ಫಿಸಿಕ್ಸ್ ಅಲ್ಲಿ ಯಾವ್ದನ್ನು ನಾವು ಬ್ಯಾಟ್ ಮಾಡೋದಕ್ಕೆ ಹೋಗ್ಬಾರ್ದು. ಈಗ ವೀಟ್ಸ್ಟೋನ್ ನೆಟ್ವರ್ಕ್ ಅಂದ್ರೆ, ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅಂದಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಏನ್ ಬರಬೇಕು, ಅರೇಂಜ್ಮೆಂಟ್ ಆಫ್ 4 ರೆಸಿಸ್ಟೆನ್ಸಸ್ ಇನ್ ದ ಫಾರ್ಮ್ ಆಫ್ ಕ್ವಾಡ್ರಿಲ್ಯಾಟ್ರಲ್. Arrangement of 4 resistances in the form of quadrilateral. Use it for measuring one unknown resistance. In terms of 3 known resistances. ಇದನ್ನ ನೋಟ್ ಮಾಡ್ಕೊಂಬಿಡಿ, ಪಾಯಿಂಟ್ ನೋಟ್ ಮಾಡ್ಕೊಂಬಿಡಿ. ಸೊ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಮೀನಿಂಗ್ ನೀವು ಬರೀಲೇಬೇಕು. ಓಕೆ, ವೆರಿ ಇಂಪಾರ್ಟೆಂಟ್ ಅದು. ಸೊ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಅಂದ್ರೆ arrangement of 4 resistances in the form of quadrilateral. Okay, arrangement of 4 resistances in the form of quadrilateral. Use it for measuring one unknown resistance. In terms of 3 known resistances. So this is P, Q, R, S plus minus. Current is always drawn from positive terminal, main current. So I1, I2 current correct, right? ಈಗ ನೋಡಿ, ಇಲ್ಲಿ ಏನಿರುತ್ತೆ, so this is galvanometer. ಅಲ್ಲಿ ಒಂದು galvanometer ಬರುತ್ತೆ. So this is G. Is I1, I2. So current flowing through galvanometer, IG. So what is this? This is I3. I3 is equal to I1 minus IG barate. So this is I4. I4 is equal to I2 plus IG. ಯಾವ ರೀತಿ ಬರುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ ಈಗ ಒಳಗಡೆ ಇಂಡಿಕೇಶನ್ಸ್ ಮಾಡ್ಕೊಳ್ಳೋಣ. ಇಂಡಿಕೇಶನ್ಸ್. ಸೊ ದಿಸ್ ಇಸ್ ಕ್ಲಾಕ್ವೈಸ್. ಸೊ ಎಷ್ಟು ನೀವು ರೆಡಿ ಮಾಡ್ಕೋಬೇಕು. ಸೊ ಈಗ ಜಸ್ಟ್ ಡಿರೈವೇಶನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಅಪ್ಲೈ ಕಿರ್ಚಾಫ್ಸ್ ಕರೆಂಟ್ ಲಾ ಅಟ್ ಜಂಕ್ಷನ್. ಇದನ್ನ ABCD ಅಂತ ಮಾರ್ಕ್ ಮಾಡೋಣ. ABCD ಅದು ಜಂಕ್ಷನ್ಸ್ ಆಗುತ್ತೆ. ಫಸ್ಟ್ ಅಪ್ಲೈ ಕರೆಂಟ್ ಲಾ ಅಟ್ B.
sum of currents entering the junction is equal to sum of currents leaving from the junction. Nodi, I3 is leaving, IG is leaving, so entering is I1, andre I3 is equal to n barate I1 minus IG. So call this is equation number A, and again apply Kirchhoff's current law at junction D. So I4 is leaving, so I2 is entering, IG is entering. Sum of currents leaving from the junction is equal to sum of currents entering the junction, andre I2 plus IG. Call this is equation number B. So now apply Kirchhoff's voltage law. Apply Kirchhoff's voltage law to the loop A, B, D, A. So nodi formula enu very simple, summation of IR is equal to summation of E. So that is the formula. Okay, ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಇಂಡಿಕೇಶನ್ ಕ್ಲಾಕ್ ವೈಸ್ ಇದೆ, ಸೊ ಯಾವ ಬ್ರಾಂಚ್ ಅಲ್ಲಿ ಕ್ಲಾಕ್ ವೈಸ್ ಕರೆಂಟ್ ಇದೆ ಆ ಬ್ರಾಂಚ್ ಅಲ್ಲಿ ಪ್ರಾಡಕ್ಟ್ ಆಫ್ ಕರೆಂಟ್ ರೆಸಿಸ್ಟೆನ್ಸ್ ಪಾಸಿಟಿವ್ ತಗೋಬೇಕು. ಸೊ ಆ ಡೈರೆಕ್ಷನ್ ಅಲ್ಲಿ ಇಲ್ಲ ಅಂದ್ರೆ ಅದು ನೆಗೆಟಿವ್ ಆಗುತ್ತೆ. ಓಕೆ, ನಾನು ಇಂಡಿಕೇಶನ್ ಕ್ಲಾಕ್ ವೈಸ್ ಮಾಡಿದೀನಿ, ಕ್ಲಾಕ್ ವೈಸ್ ಕರೆಂಟ್ ಪಾಸಿಟಿವ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ಎ ಟು ಬಿ ನೋಡಿ, ಇಂಡಿಕೇಶನ್ ಕ್ಲಾಕ್ ಇದೆ, ಕರೆಂಟ್ ಫ್ಲೋಯಿಂಗ್ ಕ್ಲಾಕ್ ಇದೆ, ಅದಕ್ಕೆ ಪಾಸಿಟಿವ್ ಅಂದ್ರೆ ಪ್ಲಸ್ I1P ಬರುತ್ತೆ. ನೆಕ್ಸ್ಟ್ ಇಂಡಿಕೇಶನ್ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಕ್ಲಾಕ್ ಬಿ ಟು ಡಿ ಕರೆಂಟ್ ಫ್ಲೋಯಿಂಗ್ ಕ್ಲಾಕ್, ಅದಕ್ಕೆ ಪ್ಲಸ್ ಬರುತ್ತೆ ಪ್ಲಸ್ IGG. ನೆಕ್ಸ್ಟ್ ಡಿ ಟು ಎ ಇಂಡಿಕೇಶನ್ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಆಂಟಿ ಕ್ಲಾಕ್ ಇದೆ, ಅದಕ್ಕೆ ಮೈನಸ್ I2R ಇಸ್ ಈಕ್ವಲ್ ಟು, ಸೊ ಈ ಲೂಪ್ ಅಲ್ಲಿ EMF ಇಲ್ಲ, ಅದಕ್ಕೆ 0. ಓಕೆ, ಸೊ ನೆಕ್ಸ್ಟ್ apply Kirchhoff's voltage law. Apply Kirchhoff's voltage law to the loop BCDB loop ಗೆ ನಾವು Kirchhoff's voltage law apply ಮಾಡಬೇಕು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಸೊ ಇಂಡಿಕೇಶನ್ ಕ್ಲಾಕ್ ವೈಸ್ ಕರೆಂಟ್ ಫ್ಲೋಯಿಂಗ್ ಕ್ಲಾಕ್ ವೈಸ್ ಅಂದ್ರೆ ಪಾಸಿಟಿವ್ ಬರುತ್ತೆ, ಪ್ಲಸ್ ಏನ್ ಬರುತ್ತೆ I3Q. ನೆಕ್ಸ್ಟ್ ಇಂಡಿಕೇಶನ್ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಆಂಟಿ ಕ್ಲಾಕ್ ಇದೆ ಅಂದ್ರೆ ಮೈನಸ್ ಬರುತ್ತೆ I4S. ನೆಕ್ಸ್ಟ್ ಇಂಡಿಕೇಶನ್ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಆಂಟಿ ಕ್ಲಾಕ್ ಇದೆ ಮೈನಸ್ IGG ಇಸ್ ಈಕ್ವಲ್ ಟು ನೋ EMF, ಅದಕ್ಕೆ 0. I3 ಅಂದ್ರೆ ನೋಡಿ, ಅಂದ್ರೆ I1 ಮೈನಸ್ IG ಇಂಟು Q. I4 ಅಂದ್ರೆ I2 ಪ್ಲಸ್ IG into S minus IG into G is equal to 0. Call this is equation number, this is 1, this is equation number 2. Iga if Q, R and S are adjusted, adana en ಮಾಡಬೇಕು, adjusted until IG is equal to 0, then Wheatstone's network is said to be balanced. ಓಕೆ, ಯಾವಾಗ ನಾವು QRS ಅಡ್ಜಸ್ಟ್ ಮಾಡ್ತೀವಿ, ಎಲ್ಲಿವರೆಗೂ ಅಡ್ಜಸ್ಟ್ ಮಾಡಬೇಕು? ಸೊ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ 0 ಆಗಬೇಕು. ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಗ್ಯಾಲ್ವನೋಮೀಟರ್ 0 ಆಗಿದೆ, ನೆಟ್ವರ್ಕ್ ಬ್ಯಾಲೆನ್ಸ್ ಆಗುತ್ತೆ. ಈಗ IG is equal to 0, ಈ ಕಂಡೀಷನ್ ನ ಈಕ್ವೇಶನ್ 1 ಅಲ್ಲಿ ನೀವು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಎಷ್ಟು ಸಿಂಪಲ್. ಈ ಟರ್ಮ್ ಮಾತ್ರ 0 ಆಗುತ್ತೆ, ರಿಮೈನಿಂಗ್ ನಿಮ್ಗೆ I1P minus I2R is equal to 0 ಬರುತ್ತೆ. ಅಂದ್ರೆ I1P is equal to ಏನ್ ಬರುತ್ತೆ I2R, and call this is equation number 3. The next equation 2 becomes I1Q minus I2S, ಈ ಟರ್ಮ್ 0 ಆಗುತ್ತೆ, that is equal to 0. ಅಂದ್ರೆ I1Q is equal to ಏನ್ ಬರುತ್ತೆ I2S. So call this is equation number 4. And finally 3 divided by 4 ಮಾಡಿದ್ರೆ we will get the balancing condition. So I1P divided by I1Q is equal to I2R divided by I2S. So I2 I1 cancel ಆಗುತ್ತೆ. So P by Q is equal to R by S, and this is a balancing condition of Wheatstone's network. Very important, repeated 5-mark derivation. Okay, repeated 5-mark derivation idu. So next, derive the expression for magnetic field at a point on the axis of circular current loop. So ಇದು ಅಷ್ಟೇ, ನೀವು ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ ಗೊತ್ತಾಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ನಂಬರ್ ಆಫ್ ಟೈಮ್ಸ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ
ಸೊ ಈಗ ನಾನು ಒಂದು ಕರೆಂಟ್ ಲೂಪ್ ಚೂಸ್ ಮಾಡ್ತಾ ಇದ್ದೀನಿ ಓಕೆ. ಸೊ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಆಫ್ ಟರ್ನ್ ಆಕ್ಚುಲಿ ಡೈರೆಕ್ಟೆಡ್ ಅವೇ ಫ್ರಮ್ ದ ಪ್ಲೇನ್ ಆಫ್ ದ ಸ್ಕ್ರೀನ್ ಇರುತ್ತೆ, ರಿಮೈನಿಂಗ್ ಆಫ್ ಟರ್ನ್ ಡೈರೆಕ್ಟೆಡ್ ಇನ್ ಟು ದ ಪ್ಲೇನ್ ಆಫ್ ದ ಸ್ಕ್ರೀನ್ ಇರುತ್ತೆ. ಸೊ ನಾವು ಟೂ ಡಯಾಮೆಟ್ರಿಕಲಿ ಆಪೋಸಿಟ್ ಎಲಿಮೆಂಟ್ಸ್ ತಗೋಬೇಕು, ಟೂ ಡಯಾಮೆಟ್ರಿಕಲಿ ಆಪೋಸಿಟ್, ಇಲ್ಲಿ ಡಯಾಮೆಟ್ರಿಕಲಿ ಆಪೋಸಿಟ್ ಎಲಿಮೆಂಟ್ಸ್ ತಗೊಂತೀವಿ ಓಕೆ. ಅಂದ್ರೆ ಲೂಪ್ ಹೀಗಿರುತ್ತೆ, ಆಫ್ ಟರ್ನ್ ಇಸ್ ಡೈರೆಕ್ಟೆಡ್ ಇನ್ ಟು ಇರುತ್ತೆ, ರಿಮೈನಿಂಗ್ ಆಫ್ ಟರ್ನ್ ಡೈರೆಕ್ಟೆಡ್ ಅವೇ ಇರುತ್ತೆ. ಸೊ ಇದು ಪ್ಲೇನ್ ಆಫ್ ದ ಲೂಪ್, ಪ್ಲೇನ್ ಆಫ್ ದ ಸ್ಕ್ರೀನ್ಗೆ ಎಕ್ಸಾಕ್ಟ್ಲಿ ಹೇಗಿರುತ್ತೆ, ಪರ್ಪೆಂಡಿಕ್ಯುಲರ್ ಇರುತ್ತೆ ಓಕೆ. ಸೊ ಎ ಬಿ ಅಂಡ್ ಸಿ ಡಿ ಟು ಡಯಾಮೆಟ್ರಿಕಲಿ ಆಪೋಸಿಟ್ ಎಲಿಮೆಂಟ್ಸ್. ಸೊ ಇದಕ್ಕೆ ಮಿಡ್ ಪಾಯಿಂಟ್ ಇ, ಅದಕ್ಕೆ ಮಿಡ್ ಪಾಯಿಂಟ್ ಎಫ್ ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಸೆಂಟರ್ ಓ. ಸೊ ಈಗ ನಾವು ರೇಡಿಯಸ್ ಡ್ರಾ ಮಾಡೋಣ. ಸೊ ದಿಸ್ ಇಸ್ ರೇಡಿಯಸ್ ಓಕೆ, and this is the axis. What is this? Axis. So axis ಮೇಲೆ ಒಂದು ಅಬ್ಸರ್ವೇಷನ್ ಪಾಯಿಂಟ್ ತಗೊಳ್ಳಿ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ನೀವು, ಸೊ ಜಸ್ಟ್ ಮಿಡ್ ಪಾಯಿಂಟ್ ಇ ಇಂದ ಪಿ ಗೆ ಒಂದು ಲೈನ್ ಡ್ರಾ ಮಾಡಿ, ಎಫ್ ಇಂದ ಪಿ ಗೆ ಒಂದು ಲೈನ್ ಡ್ರಾ ಮಾಡಿ ಓಕೆ. ಹೇಳೋದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಂಡ್ಬಿಡಿ. ಈಗ ನೋಡಿ, ಪಾಯಿಂಟ್ ಇ ಹತ್ರ ಒಂದು ನೀವು ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಪಾಯಿಂಟ್ ಇ ಹತ್ರ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದು ನಾರ್ಮಲಿ ಔಟ್ವರ್ಡ್ಸ್ ಬರುತ್ತೆ. ಪಾಯಿಂಟ್ ಎಫ್ ಹತ್ರ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದು ನಾರ್ಮಲಿ ಇನ್ವರ್ಡ್ ಬರುತ್ತೆ ಓಕೆ, ಸೊ ಈಗ ಆಂಗಲ್ ಬಿಟ್ವೀನ್ ನೋಡಿ, ಇದು ಡಿ ಎಲ್ ವ್ಯಾಕ್ಟರ್ ಅಂಡ್ ವಾಟ್ ಇಸ್ ದಿಸ್, ಸ್ಮಾಲ್ ಆರ್ ಅಂತ ಚೂಸ್ ಮಾಡೋಣ. ಸ್ಮಾಲ್ ಆರ್ ವ್ಯಾಕ್ಟರ್, ದಿಸ್ ಇಸ್ ರೇಡಿಯಸ್ ಓಕೆ. ಸೊ ದಿಸ್ ಆಂಗಲ್ ಡಿ ಎಲ್ ವ್ಯಾಕ್ಟರ್, ಸ್ಮಾಲ್ ಆರ್ ವ್ಯಾಕ್ಟರ್ ಆಂಗಲ್ 90 ಇರುತ್ತೆ. ಮತ್ತೆ ಇದು ಕೂಡ ಡಿ ಎಲ್ ವ್ಯಾಕ್ಟರ್ ಇಸ್ ನಾರ್ಮಲಿ ಇನ್ವರ್ಡ್ಸ್. ಸೊ ದಿಸ್ ಇಸ್ ಸ್ಮಾಲ್ ಆರ್ ವ್ಯಾಕ್ಟರ್, ಈ ಆಂಗಲ್ ಕೂಡ ಎಷ್ಟಿರುತ್ತೆ, 90 ಇರುತ್ತೆ. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ P due to current. ಇದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ಕರೆಂಟ್ ಇನ್ ದ ಎಲಿಮೆಂಟ್ ಎ ಬಿ, ಅದು ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಬರುತ್ತೆ. ಆರ್ ವ್ಯಾಕ್ಟರ್ ಏನಿದೆ ಅದಕ್ಕೆ ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ಕರೆಂಟ್ ಇನ್ ದ ಎಲಿಮೆಂಟ್ ಸಿ ಡಿ, ಇದು ಅಷ್ಟೇ. ಆರ್ ವೆಕ್ಟರ್ಗೆ ಎಕ್ಸಾಕ್ಟ್ಲಿ perpendicular. So this is dB vector. This is along PM. So this is also dB vector, and this is along PN direction. So E angle is 90 degree. So E angle is 90 degree. So this angle is phi, and this is phi. ಸೊ ಈಗ ಒಂದು ವೆಕ್ಟರ್ ಎಕ್ಸ್ ಅಂಡ್ ವೈ ಡೈರೆಕ್ಷನ್ ಇಲ್ಲ ಅಂದ್ರೆ ಅದನ್ನ ಟೂ ಕಾಂಪೋನೆಂಟ್ಸ್ ಆಗಿ ನಾವು ಸ್ಪ್ಲಿಟ್ ಮಾಡಬೇಕು. ಈಗ ಡಿ ಬಿ ವೆಕ್ಟರ್ ನ ಟೂ ಕಾಂಪೋನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ನೋಡಿ, ಇದು ಆಂಗಲ್ ಫೈ, ಇದು 90 - ಫೈ ಬರುತ್ತೆ. ಇದು 90 - ಫೈ ಅಂದ್ರೆ ದಿಸ್ ಆಂಗಲ್ ಶುಡ್ ಬಿ ಈಕ್ವಲ್ ಟು ಫೈ. ಇದು ಆಂಗಲ್ ಫೈ, ಇದು 90 - ಫೈ, ದಿಸ್ ಆಂಗಲ್ ಶುಡ್ ಬಿ ಈಕ್ವಲ್ ಟು ಫೈ. ಸೊ ಈಗ ಫೈ ನೋಡಿ, ಫೈ ಯಾವ ಕಡೆ ಇದೆಯೋ ಆ ಕಡೆ ಈ ಸೈಡ್ ಬರೋದು ಬೇಸ್. ಇದು ಬೇಸ್ ಅಂದ್ರೆ ನಿಮ್ಗೆ ಕಾಂಪೋನೆಂಟ್ ಏನ್ ಬರುತ್ತೆ, ಡಿ ಬಿ ಕಾಸ್ ಫೈ ಬರುತ್ತೆ. ಸೊ ದಿಸ್ ಕಾಂಪೋನೆಂಟ್ ಈಸ್ ಏನು, ಡಿ ಬಿ ಕಾಸ್ ಫೈ. ಸೊ ದಿಸ್ ಇಸ್ ಅಲಾಂಗ್ ಪಿ ವೈ ಅಂತ ಚೂಸ್ ಮಾಡೋಣ. ಸೊ ಈ ಡೈರೆಕ್ಷನ್ ಅಲ್ಲಿ ಇದನ್ನ ಪಿ ಎಕ್ಸ್ ಅಂತ ಚೂಸ್ ಮಾಡೋಣ. ಈ ಡೈರೆಕ್ಷನ್ ಅಲ್ಲಿ ಬರೋದು ನಮ್ಗೆ ಡಿ ಬಿ ಸೈನ್ ಫೈ ಆಗುತ್ತೆ. ಸೇಮ್ ಆಸ್ ಇಟ್ ಈಸ್. ಈಗ ಡಿ ಬಿ ವೆಕ್ಟರ್ ಅಲಾಂಗ್ ಪಿ ಎನ್ ಏನಿದೆ ಅದು ಟೂ ಕಾಂಪೋನೆಂಟ್ಸ್ ಆಗಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸೊ ಈ ಡೈರೆಕ್ಷನ್ ಅಲ್ಲಿ ಬರೋದು ಡಿ ಬಿ ಕಾಸ್ ಫೈ. ಸೊ ಈ ಡೈರೆಕ್ಷನ್ ಅಲ್ಲಿ ಬರೋದು ವಾಟ್ ಇಸ್ ದಿಸ್, ಡಿ ಬಿ ಸೈನ್ ಫೈ. ಮತ್ತೆ ಡಿಸ್ಟೆನ್ಸ್ ಫ್ರಮ್ ಓ ಇಂದ ಪಿಗೆ, ಸೊ ಓ ಇಂದ ಪಿಗೆ, ಸೊ ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ, ದಿಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಎಕ್ಸ್ ಓಕೆ. ದಿಸ್ ಇಸ್ ಎಕ್ಸ್. ಡಯಾಗ್ರಾಮ್ ಈ ತರ ಕೇರ್ಫುಲ್ ಆಗಿ ನೀವು ಡ್ರಾ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಸೊ ಲೂಪ್ ಅಲ್ಲಿ ಕರೆಂಟ್ ಫ್ಲೋ ಆಗೋದನ್ನ ನಾವು ತೋರಿಸ್ಬೇಕು. ಸೊ ದಿಸ್ ಇಸ್ ಡೈರೆಕ್ಷನ್ ಆಫ್ ಕರೆಂಟ್, ದಟ್ ಇಸ್ ಆಂಟಿ ಕ್ಲಾಕ್ ವೈಸ್. ಕರೆಂಟ್ ನೋಡಿ ಈ ತರ ಫ್ಲೋ ಆಗುತ್ತೆ. ದಿಸ್ ಇಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ರೈಟ್ ಅಂಡ್ ಥಂಬ್ ರೂಲ್ ನಾವು ಯೂಸ್ ಮಾಡ್ತೀವಿ. ಸೊ ಡಯಾಗ್ರಾಮ್ ನಾನು ಹೇಳೋದನ್ನ ಕೇಳಿಸ್ಕೊಂಡಿದ್ರೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಸೊ ಈಗ ಡಿರೈವೇಶನ್ ಮಾಡ್ಕೊಂಡು ಹೋಗೋಣ. ಸ್ಟೆಪ್ಸ್ ನೋಡ್ಕೊಳ್ಳಿ. ಸ್ಟೆಪ್ ನಂಬರ್ 1, ಇನ್ ದ ಟ್ರಯಾಂಗಲ್ OEP, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ. ಸ್ಮಾಲ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಪವರ್ ಏನು 1/2. ಮತ್ತೆ ಸೇಮ್ ಟ್ರಯಾಂಗಲ್
Sin phi is equal to perpendicular divided by hypotenuse, capital R divided by small r. So ಈಗ ನಾವು Biot-Savart's law apply ಮಾಡಬೇಕು. Very simple. According to Biot-Savart's law, Biot-Savart's law. Biot-Savart's law, magnetic field at point P due to current in AB. Magnetic field at point P due to current in AB. So that is dB is equal to mu naught divided by 4 pi n ಬರುತ್ತೆ IDL sin 90. Okay, theta ಅಂದ್ರೆ angle between DL vector R vector ಇದು ಮೆನ್ಷನ್ ಮಾಡಿದೀನಿ ನೋಡಿ 90 IDL sin 90 divided by R square. sin 90 goes to 1. Okay, sin 90 1 ಬರುತ್ತೆ. sin 90 is 1 and call this as equation number 1. ನೋಡಿ ಇಷ್ಟೇ, very simple, ಆರಾಮಾಗಿ ಮಾಡಬಹುದು. So similarly, same as it is, magnetic field at point P due to current in the element CD. So n ಬರುತ್ತೆ. So that is again dB, same as it is ಬರುತ್ತೆ, ಏನು changes ಇಲ್ಲ, mu naught by 4 pi IDL ಮತ್ತೆ sin 90 ಬರುತ್ತೆ. sin 90 term goes to 1 divided by R square and call this is equation number 2. So ಈಗ very important thing ಏನಪ್ಪಾ ಅಂದ್ರೆ dB vector two components ಆಗಿ ಇಲ್ಲಿ split ಆಗಿದೆ. dB sin phi along px, dB cos phi along py. So dB vector along tn ಕೂಡ two components ಆಗಿ split ಆಗಿದೆ. ಈಗ ನೋಡಿ ಇವೆರಡು components equal and opposite, ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡಿ, ಏನು ಬರೆಯೋ ನೆಸೆಸಿಟಿ ಇಲ್ಲ. dB cos phi equal and opposite ಕ್ಯಾನ್ಸಲ್ ಆಗುತ್ತೆ. dB sin phi moving in the same direction, two components ಒಂದೇ ಡೈರೆಕ್ಷನ್ ಹೋಗ್ತಿದ್ರೆ ಅದನ್ನ ಆಡ್ ಮಾಡಬೇಕು. So magnitude of resultant magnetic field at P. So ಏನ್ ಬರುತ್ತೆ, due to current in the elements AB and CD is dB sin phi plus ಏನ್ ಬರುತ್ತೆ dB sin phi. But we want, ನಮ್ಗೆ ಬೇಕಾಗಿರೋದು magnetic field. Okay, magnetic field magnitude of resultant magnetic field at P due to current in the entire loop ಅಂದ್ರೆ ನಾವೇನ್ ಮಾಡಬೇಕು, so B is equal to integration of, ಇದು dB sin phi ಹಾಗೆ ಹೋಗ್ತಾ ಇರುತ್ತೆ, ಅಂದ್ರೆ B is equal to integration of dB sin phi. B is equal to integration of dB sin phi. So careful ಆಗಿ ನೋಡ್ಕೊಳ್ಳಿ, B is equal to integration of dB ಅಂದ್ರೆ ಅಲ್ಲೇ ನೋಡಿ mu naught divided by 4 pi IDL divided by R square. ಕರೆಕ್ಟಾ? sin phi ಅಂದ್ರೆ ಇಲ್ಲಿದೆ ನೋಡಿ capital R divided by small r. So ಈಗ ಕಾನ್ಸ್ಟೆಂಟ್ ಟರ್ಮ್ಸ್ ಹೊರಗಡೆ ಹಾಕಿ mu naught divided by 4 pi I capital R divided by R square into R ಏನಾಗುತ್ತೆ R cube integration of DL. So B is equal to mu naught divided by 4 pi I capital R divided by, so integration of DL is L, R andre R square plus X square power 1 by 2 whole power ಏನಾಗುತ್ತೆ 3. So B is equal to mu naught divided by 4 pi I R, L and the length of the loop, that is 2 pi R divided by R square plus X square power 1 by 2 into 3, so 3 by 2. So ನೋಡಿ ಬಂದ್ಬಿಡುತ್ತೆ equation, B is equal to mu naught divided by 4 pi 2 pi I R square divided by R square plus X square power 3 by 2. Suppose ಏನಾದರೂ ಅವರು ಕಾಯಿಲ್ ಅಂತ ಕೊಡಿ, okay, if the coil magnetic field at a point of the axis of current carrying coil ಅಂತ ಕೊಟ್ರೆ ಈ ಪಾಯಿಂಟ್ ಒಂದು ಎಕ್ಸ್ಟ್ರಾ ಬರಬೇಕು. if the coil has n number of turns, then magnetic field B is equal to mu naught divided by 4 pi 2 pi n I R square divided by R square plus X square power 3 by 2. So your derivation complete ಆಯ್ತು. ಸುಮಾರು ಜನ ಇದು ಕಷ್ಟ ಅಂತ ಅನ್ಕೊಂತಾರೆ. ಸೊ ದಿಸ್ ಇಸ್ ವೆರಿ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ವೆರಿ ಸಿಂಪಲ್ ಡಿರೈವೇಶನ್. ಓಕೆ,
ಈಗ next question ನೋಡ್ಕೊಳ್ಳಿ. Question number 6. Derive the expression for force between two parallel conductors carrying current. Hence define ampere. Hence define ampere. So first here, let us consider two straight parallel current carrying wires. Two straight parallel current carrying wires ತಗೋಬೇಕು. Okay. So ಇದರಲ್ಲಿ current flowing ನೋಡಿ, current direction ತೋರಿಸ್ಬೇಕು ನೀವು, very important ಅದು. current flowing vertically upwards, same direction ಹೋಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಕರೆಂಟ್ ಕ್ಯಾರಿಂಗ್ ವೈರ್ ಅಂದ್ರೆ ಸರೌಂಡಿಂಗ್ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಸರೌಂಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಅದನ್ನ ನೀವು ಡ್ರಾ ಮಾಡಬೇಕು, ಸರೌಂಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ ರೈಟ್. ಸೊ ಫಸ್ಟ್ ವೈರ್ ಸರೌಂಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೋ ಸೇಮ್ ಆಸ್ ಇಟ್ ಈಸ್ ಸೆಕೆಂಡ್ ವೈರ್ ಸರೌಂಡಿಂಗ್ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಫಸ್ಟ್ ವೈರ್ ಸರೌಂಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಸೆಕೆಂಡ್ ವೈರ್ ಸರೌಂಡಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಅದು ಆರೋ ಮಾರ್ಕ್ ನೀವು ಡ್ರಾ ಮಾಡಬೇಕಾದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಬೇಕು. ನೋಡಿ, ದಿಸ್ ಇಸ್ ಡೈರೆಕ್ಷನ್ ಆಫ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಥಂಬ್ ಪಾಯಿಂಟ್ಸ್ ಡೈರೆಕ್ಷನ್ ಆಫ್ ಫಿಂಗರ್ ಸೆಮ್ ಸರ್ಕಲ್ ವಿಚ್ ಗಿವ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಹೇಗೆ ಬರುತ್ತೆ, ಆಂಟಿ ಕ್ಲಾಕ್ ವೈಸ್. ಈ ಪಾಯಿಂಟ್ ಅದರ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದು ನಾರ್ಮಲಿ ಇನ್ವರ್ಸ್ ಬರುತ್ತೆ. ಓಕೆ, ಸೊ ಸೇಮ್ ಆಸ್ ಇಟ್ ಈಸ್ ನೋಡಿ, ಇಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಂಟಿ ಕ್ಲಾಕ್ ವೈಸ್. ಈ ಪಾಯಿಂಟ್ ಅದರ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಅದು ನಾರ್ಮಲಿ ಔಟ್ವರ್ಡ್ಸ್ ಬರುತ್ತೆ, ಮತ್ತೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ಬೇಕು ನಾವು. ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಸ್ಟ್ರೆಚ್ ಔಟ್ ದ ಫಸ್ಟ್ 3 fingers of left hand in 3 mutually perpendicular directions. 4 finger points in the direction of magnetic field. 4 finger points. Okay, this is direction of magnetic field. So ಇದು current I1, ಇದು current I2 ಅಂತ choose ಮಾಡೋಣ. ಇದು magnetic field B1. So ಇದು magnetic field B2. Okay, ಇದು I2 current ಇಂದ ಪ್ರೊಡ್ಯೂಸ್ ಆಗ್ತಿರೋ magnetic field. ಇದು B1 ಅನ್ನೋದು I1 current ಇಂದ ಪ್ರೊಡ್ಯೂಸ್ ಆಗ್ತಿರೋ magnetic field. ಇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಕರೆಂಟ್ ವರ್ಟಿಕಲಿ ಅಪ್ವರ್ಡ್ಸ್ ಇದೆ. ಈ ಪಾಯಿಂಟ್ ಹತ್ರ ಸೊ ಫೋರ್ಸ್ ಹೇಗೆ ಬರುತ್ತೆ, ಟುವರ್ಡ್ಸ್ ದ ಫಸ್ಟ್ ಕಂಡಕ್ಟರ್. ಇದು ಪಿ ಕ್ಯೂ ಅಂತ ಚೂಡೋಣ, 2 ಕಂಡಕ್ಟರ್ಸ್. ಈಗ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸೆಕೆಂಡ್ ಕಂಡಕ್ಟರ್. ಡೈರೆಕ್ಷನ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸೆಕೆಂಡ್ ಕಂಡಕ್ಟರ್. ವಾಟ್ ಇಸ್ ದಿಸ್, F2 ವೆಕ್ಟರ್, ಸೇಮ್ ಆಸ್ ಇಟ್ ಇಸ್. ಈಗ ನೋಡಿ, ಸೊ ದಿಸ್ ಇಸ್ ಡೈರೆಕ್ಷನ್ ಆಫ್ ಕರೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ, magnetic field ಹೀಗಿದೆ. ಓಕೆ, ಡೈರೆಕ್ಟೆಡ್ ಅವೇ ಫ್ರಮ್ ದ ಸ್ಕ್ರೀನ್. ಇದು ಡೈರೆಕ್ಷನ್ ಆಫ್ ಫೋರ್ಸ್ ಟುವರ್ಡ್ಸ್ ದ ಫಸ್ಟ್ ಕಂಡಕ್ಟರ್ ಬರುತ್ತೆ, ಟುವರ್ಡ್ಸ್ ದ ಫಸ್ಟ್ ಕಂಡಕ್ಟರ್. ದಿಸ್ ಇಸ್ ಡೈರೆಕ್ಷನ್ ಆಫ್ ಫೋರ್ಸ್ F1 ವೆಕ್ಟರ್ ಟುವರ್ಡ್ಸ್ ದ ಫಸ್ಟ್ ಕಂಡಕ್ಟರ್. ಓಕೆ, ಇದು ಬಂದು F1 ವೆಕ್ಟರ್ ಅಂಡ್ ದ separation between the two wires is R. Separation between the two wires is R. So this is R. ಸೊ ಈಗ ಡಿರೈವೇಶನ್ ಯಾವ ರೀತಿ ಮಾಡ್ಬೇಕು ಕೊಡಿ, ಸಿಂಪಲ್ ಆಗಿ ಹೇಳ್ತೀನಿ ನಾನು, ಆರಾಮಾಗಿ ಎಂತವ್ರು ಬೇಕಾದ್ರೂ ಆರಾಮಾಗಿ ಮಾಡ್ಕೋಬಹುದು. ಈಗ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್, ಸೊ ಏನ್ ಬರುತ್ತೆ, B1 is equal to μ0 divided by 4 ಏನ್ ಬರುತ್ತೆ, 2I1 divided by R. ಓಕೆ, ಸೊ ಕಾಲ್ ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, force acting on Q due to B1. So ಏನ್ ಬರುತ್ತೆ ಅಂದ್ರೆ F2 is equal to B1 I2 L sin 90 ಬರುತ್ತೆ. So sin 90 is 1. So ಅಂದ್ರೆ F2 is equal to B1 is μ0 divided by 4 pi 2I1 by R into I2 L. Sin 90 is 1. So this is force acting on the wire Q. ಈಗ ಫೋರ್ಸ್ ಆಕ್ಟಿಂಗ್ ಆನ್ ದ ವೈರ್ P. ಸೊ ಅದನ್ನ ಮಾಡೋದು ತುಂಬಾ ಸಿಂಪಲ್. ಓಕೆ, ಹೇಳೋದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಂಡ್ಬಿಡಿ. ಈಗ ನೋಡಿ, F2/L, ದಿಸ್ ಇಸ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಲೆಂತ್. ಸೊ μ0 divided by 4 pi 2I1 I2 divided by R ಬರುತ್ತೆ. ಕಾಲ್ ದಿಸ್ ಇಸ್ ಈಕ್ವೇಶನ್ ನಂಬರ್ 1. ಸೊ ಫೋರ್ಸ್ ಗಿಂತ ಮುಂಚೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ field at any point on
T. Magnetic field at any point on T. So in barate, so B2 is equal to mu naught divided by 4 pi. Okay, yav current in the produce avadu B2 I2 current. Okay, adike 2 I2 divided by R. Chanana nenpitkoli. And force acting on P due to B2. So that is F2 is equal to F1. Force acting on P under first conductor F1 is equal to mu naught divided by F1 is equal to B2 I1 L into sin 90 B2 nodi. E conductor first conductor adike F1 magnetic field first conductor mele B2 that is due to current I2 matte first conductor mele force bandu F1 ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. So F1 is equal to B2 I1 L sin 90. So F1 is equal to B2 andre mu naught divided by 4 pi 2 I2 divided by R I1 L sin 90 is 1. Nodi F1 by L is equal to mu naught by 4 pi 2 I1 I2 divided by R. And call this is equation number 2. Ega from equations 1 and 2. So F1 by L, F2 by L, ಎರಡು same ಇದೆ. So therefore F is equal to mu naught divided by 4 pi 2 I1 I2 divided by R. So what is the meaning of F? F means force acting per unit length. F andre force acting per unit length. So force is mu naught by 4 pi 2 I1 I2 L divided by R. So ಇಷ್ಟು ಮಾಡಬೇಕು. This is very simple. ಇದಕ್ಕೆ ನಿಮಗೆ 4 ಮಾರ್ಕ್ ಇರುತ್ತೆ. ಈಗ ನೋಡಿ 1 ಮಾರ್ಕ್ ಡೆಫಿನೇಷನ್ ಆಫ್ ಆಂಪಿಯರ್ ಸುಮಾರು ಜನ ಇದನ್ನ ಮಿಸ್ಟೇಕ್ ಮಾಡ್ತಾರೆ. ಸೊ ಸ್ವಲ್ಪ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ದಿಸ್ ಇಸ್ ಡೆಫಿನೇಷನ್ ಆಫ್ ಆಂಪಿಯರ್. ಈಗ ಅದನ್ನ ಮಾಡೋದಕ್ಕಿಂತ ಮುಂಚೆ ಈಗ ಇಫ್ I1 I2 is equal to 1 ampere, so R is equal to 1 meter. So then in barate force acting per unit length mu naught by 4 pi 10 power minus 7 2 current I1 1 I2 1 divided by R is 1 andre 2 into 10 power minus 7 Newton per meter. So statement is ampere is the nodi steady. Ampere is the steady current which one flowing through each of two infinitely long straight parallel conductors or wires. Okay, placed at a distance of 1 meter in air. It is very important. Air or vacuum baradilla andre 1 mark cut agate. In air or vacuum, okay, will exert a force of 2 into 10 power minus 7 Newton per meter length on either conductor. So this is a statement of ampere. So ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ 5 ಮಾರ್ಕ್ ಬಂದೇ ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 7. What is rectifier or rectification? With suitable circuit diagram, describe the action of a off-wave rectifier by drawing input and output waveforms. Nodi off-wave rectifier adamre full wave rectifier alige complete finish agbidutte. So what is rectifier andre? Rectifier is a device used to convert AC to DC. Rectifier is a device used to convert AC to DC. Rectification andre, so the process of conversion of AC to DC anta ಬರಬೇಕು. Process of conversion of AC to DC ಈ ಪಾಯಿಂಟ್ ಬರಲೇಬೇಕು. ಸೊ ಇದಕ್ಕೆ 1 ಮಾರ್ಕ್ ಇರೋದು, ಯಾಕಂದ್ರೆ ಕ್ವಶನ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದನ್ನ ನೀವು ಬರ್ಕೊಂಡ್ಬಿಡಿ. ರೆಕ್ಟಿಫೈರ್ ಅಂದ್ರೆ ಏನು? ಡಿವೈಸ್ used to convert AC to DC. Rectification, the process of conversion of AC to DC. Suppose
ವಾಟ್ ಈಸ್ ಆಫ್ ವೇವ್ ರೆಕ್ಟಿಫೈರ್ ಅಂತ ಕೇಳಿದ್ರೆ ಡಿವೈಸ್ ವಿಚ್ ಕನ್ವರ್ಟ್ಸ್ ಓನ್ಲಿ ಪಾಸಿಟಿವ್ ಆಫ್ ಸೈಕಲ್ಸ್ ಆಫ್ ಎ ಸಿ ಟು ಡಿ ಸಿ. ಓಕೆ, ಆ ಪಾಯಿಂಟ್ ಬರೀಬೇಕಾಗತ್ತೆ. ಓಕೆ, ಈಗ ನೋಡಿ ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಡ್ರಾ ಮಾಡೋಣ. ಸೊ ದಿಸ್ ಇಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. This is step up. Step up transformer. ಈಗ ನಾನು ಡ್ರಾ ಮಾಡ್ತಾ ಇರೋದು ಸ್ಟೆಪ್ ಅಪ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಕಡಿಮೆ ಇರುತ್ತೆ, ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಜಾಸ್ತಿ ಇರುತ್ತೆ. ಓಕೆ, ಇದು ಸರ್ಕ್ಯೂಟ್ ಡಯಾಗ್ರಾಮ್. ಅದು ಒಂದು ಪ್ರೈಮರಿ ಕಾಯಿಲ್ ಇರುತ್ತೆ, ಇನ್ನೊಂದು ಸೆಕೆಂಡರಿ ಕಾಯಿಲ್ ಇರುತ್ತೆ. ಒಂದು ಪ್ರೈಮರಿ ಇರುತ್ತೆ, ಇನ್ನೊಂದು ಸೆಕೆಂಡರಿ ಇರುತ್ತೆ. ಓಕೆ, ಅಬ್ಸರ್ವ್ ಮಾಡ್ತಾ ಇರಿ, ನಾನು ಯಾವ ರೀತಿ ಡ್ರಾ ಮಾಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇರಿ. ಓಕೆ, ಈಗ ನೋಡಿ ಇದು ಪ್ರೈಮರಿ ಕಾಯಿಲ್. ಇದು ಪ್ರೈಮರಿ ಕಾಯಿಲ್ ಅಂದ್ರೆ ನಾವು ಇನ್ಪುಟ್ ವೋಲ್ಟೇಜ್ ಇಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಎ ಸಿ ಇನ್ಪುಟ್. ಸೊ ಈಗ ನೋಡಿ ಇದು ಸೆಕೆಂಡರಿ ಕಾಯಿಲ್. ಸೊ ಇದು ಆಡ್ ನಂಬರ್ ಇರಬೇಕು, ನಂಬರ್ ಆಫ್ ಟರ್ನ್ಸ್ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 7. ಸೊ ಇದು 3 ಟರ್ನ್ಸ್ ಇದೆ, ಮೇಲೆ ಕೆಳಗಡೆ 3 ಟರ್ನ್ಸ್. ಇದು ಬಂದು ನಿಮ್ಗೆ ಟ್ಯಾಪ್ ಆಗುತ್ತೆ, ಇದು ಸೆಂಟರ್ ಟ್ಯಾಪ್, ಇಲ್ಲಿರೋ ಸೆಂಟರ್ ಟ್ಯಾಪ್. ಓಕೆ, ಈಗ ಇದು ಡಯೋಡ್. ಸೊ ಇದು ಆಫ್ ವೇವ್ ರೆಕ್ಟಿಫೈರ್ ಅಲ್ಲ, ಸೊ 1 ಡಯೋಡ್ ಬರುತ್ತೆ ಅಷ್ಟೇ, ಜಸ್ಟ್ 1 ಡಯೋಡ್. ಫುಲ್ ವೇವ್ ರೆಕ್ಟಿಫೈರ್ 2 ಡಯೋಡ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಒಂದು ರೆಸಿಸ್ಟರ್ ಬರುತ್ತೆ RL. ಈಗ ಡಯೋಡ್ ಅಂಡ್ RL both are connected in series. Both are connected in series. So this is free ends A and B. A and B free ends. ಈಗ ಏನ್ ಮಾಡಬೇಕು, ಕನ್ಸ್ಟ್ರಕ್ಷನ್ ಮತ್ತೆ ವರ್ಕಿಂಗ್ ಒಂದು 3 ಪಾಯಿಂಟ್ಸ್ ಬರುತ್ತೆ. ಸೊ ಆಮೇಲೆ ಇನ್ಪುಟ್ ಔಟ್ಪುಟ್ ವೇವ್ ಫಾರ್ಮ್ ಡ್ರಾ ಮಾಡಬೇಡ. ಇನ್ಪುಟ್ ಮತ್ತೆ ಔಟ್ಪುಟ್ ವೇವ್ ಫಾರ್ಮ್ ಡ್ರಾ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ತುಂಬಾ ಈಸಿ, ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ರಿಪೀಟೆಡ್ ಕ್ವಶನ್. ಈಸಿಯಾಗಿ ಮಾಡ್ಬೋದು ನೀವು, ತುಂಬಾ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಓಕೆ, ಇದು ಪಾಸಿಟಿವ್, ನೆಗೆಟಿವ್. ವಾಟ್ ಇಸ್ ದಿಸ್ ಪಾಸಿಟಿವ್ ಆಫ್ ಸೈಕಲ್? Actually, this device converts only positive off cycles of AC to DC. The positive off cycles ಮಾತ್ರ DC ಆಗಿ ಕನ್ವರ್ಟ್ ಆಗುತ್ತೆ. So negative off cycles ಏನಿದೆ ಅದು DC ಆಗಿ ಕನ್ವರ್ಟ್ ಆಗೋದಿಲ್ಲ. ಇದು what is this input? ಇದು ಬಂದು input, ಇದು ಬಂದು output, ಇದು time. This is VI. What is this? V0. Okay, T. ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ನಿಧಾನಕ್ಕೆ ಕೇಳಿಸ್ಕೊಂಡ್ಬಿಡಿ. ಫಸ್ಟ್ ನಾವು ಕನ್ಸ್ಟ್ರಕ್ಷನ್ ಇಸ್ ವೆರಿ ಸಿಂಪಲ್. AC voltage that is to be rectified, AC voltage that is to be rectified is applied across, ನೋಡಿ, is applied across free ends of primary coil of the transformer. ಸೊ ಇದನ್ನ ನೀವು ವರ್ಡ್ಸ್ ಅಲ್ಲಿ ನೀಟಾಗಿ ಬರೀಬೇಕು. AC voltage that is to be rectified is applied across free ends of primary coil of the transformer. A diode and load resistance are connected in series. ಎರಡು ಯಾವ ರೀತಿ ಕನೆಕ್ಟ್ ಮಾಡಬೇಕು? connected in series. And this series combination is connected to free ends A and B of secondary coil of the transformer. ಅದೇ ಕನ್ಸ್ಟ್ರಕ್ಷನ್ ಫ್ಲೋ. ಇನ್ನೊಂದ್ಸರಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. So AC voltage that is to be rectified is applied across free ends of primary coil of the transformer. Okay, diode and load resistance both are connected in series. This series combination is connected to free ends A and B of secondary coil of the transformer. Avage construction close agate. So working is very simple. During positive off cycle of AC, andre positive off cycle pass agide andre end A becomes positive, end B becomes negative. Nodi, this is P region, enidu N region. During positive off cycle of AC, okay, positive off cycle of AC, A is positive, B is negative. But P region of
ಡಿ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್, ಎನ್ ರೀಜನ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್. ಅಂದ್ರೆ ಇದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಫಾರ್ವರ್ಡ್ ಬಯಾಸ್ ಆದ್ರೆ ಕಂಡಕ್ಟ್ ಆಗುತ್ತೆ, ಕಂಡಕ್ಟ್ ಆದ್ರೆ ಕರೆಂಟ್ ಫ್ಲೋ ಆಗುತ್ತೆ. ಸೇಮ್ ಕರೆಂಟ್ ಲೋಡ್ ರೆಸಿಸ್ಟೆನ್ಸ್ ಅಲ್ಲಿ ಫ್ಲೋ ಆಗುತ್ತೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪಿಯರ್ಸ್ ಅಕ್ರಾಸ್ ಆರ್ ಎಲ್. ಸೊ ನೀವು ಪಾಯಿಂಟ್ ಏನ್ ಬರೀಬೇಕು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ವರ್ಕಿಂಗ್ ಪಾಯಿಂಟ್ ನಂಬರ್ 1, ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ ಆಫ್ ಎಸಿ, ಪಾಸಿಟಿವ್ ಆಫ್ ಸೈಕಲ್ ಆಫ್ ಎಸಿ, ಎ ಈಸ್ ಪಾಸಿಟಿವ್, ಎ ಈಸ್ ಪಾಸಿಟಿವ್, ಬಿ ಈಸ್ negative, B is negative, diode is forward bias, diode is forward bias, and it conducts current flowing through RL, current flowing through RL. Potential difference appears across RL. Okay, right? So ಈಗ next part, during negative off cycle of AC, negative off cycle pass ಆದ್ರೆ polarity reverse ಆಗುತ್ತೆ. polarity ಏನಾಗುತ್ತೆ? reverse ಆಗುತ್ತೆ. ಅಂದ್ರೆ ಎ ಈಸ್ ನೆಗೆಟಿವ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎ ಈಸ್ ನೆಗೆಟಿವ್, ಬಿ ಈಸ್ ಪಾಸಿಟಿವ್. ಸೊ ನಾವು ಪಿ ರೀಜನ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್, ಎನ್ ರೀಜನ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಇದು ರಿವರ್ಸ್ ಬಯಾಸ್ ಆಗುತ್ತೆ. ರಿವರ್ಸ್ ಬಯಾಸ್ ಡಸ್ ನಾಟ್ ಕಂಡಕ್ಟ್, ಕರೆಂಟ್ ಫ್ಲೋ ಆಗೋದಿಲ್ಲ. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬರೋದಿಲ್ಲ. ಅದಕ್ಕೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ 0 ಇದೆ. ಓಕೆ, ಸೊ ಪಾಯಿಂಟ್ ಏನ್ ಬರಬೇಕು? ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಆಫ್ ಎಸಿ, ಎ ಈಸ್ ನೆಗೆಟಿವ್, ಬಿ ಈಸ್ positive, diode is reverse biased, it does not conduct, no current flowing through RL, potential difference appears across RL is 0. Okay, so ಎಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಸಿಗುತ್ತೆ. ಸೊ ಅಲ್ಲಿಗೆ ನಾವು ಆಫ್ ವೇವ್ ಏನಿದೆ ಸೊ ಅದು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಫುಲ್ ವೇವ್ ರೆಕ್ಟಿಫೈಯರ್ ನೋಡಿ. ಇದು ಕೂಡ ತುಂಬಾ ಸಿಂಪಲ್. ಹೇಳೋದನ್ನ ಕರೆಕ್ಟ್ ಆಗಿ ಪ್ಲಸ್ ಮಾಡಿ ಕಾನ್ಸಂಟ್ರೇಷನ್ ಇಂದ ಕೇಳಿಸ್ಕೊಂಡ್ಬಿಡಿ. ಆರಾಮಾಗಿ ನೀವು ಎಕ್ಸಾಮ್ ಅಲ್ಲಿ ಇದನ್ನ ಅಟೆಂಡ್ ಮಾಡ್ತೀರಾ. ಸೊ ಹಾಫ್ ವೇವ್, ಫುಲ್ ವೇವ್ ಎರಡರಲ್ಲಿ ಒಂದು ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ಆರಾಮಾಗಿ ಅದನ್ನ ನೀವು ಸಾಲ್ವ್ ಮಾಡ್ಬೋದು. ಒಂದು ಚೂರು ಕಷ್ಟ ಇರೋದಿಲ್ಲ. ದಟ್ ಈಸ್ ಆಕ್ಚುಲಿ ವೆರಿ 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 ಸಿಂಪಲ್. ಸೊ ಫಸ್ಟ್ ವಾಟ್ ಈಸ್ ರೆಕ್ಟಿಫೈರ್ ಆಗ್ಲಿ ನಾನು ಹೇಳಿದ್ದೀನಿ. rectifier ಅಂದ್ರೆ device that is used to convert AC to DC. Rectification, the process of conversion of AC to DC. So what is full wave rectifier? ಅಂದ್ರೆ device used to convert both positive and negative off cycles of AC to DC. ಅಂದ್ರೆ ಇದರಲ್ಲಿ ಪಾಸಿಟಿವ್ ಆಫ್ ಸೈಕಲ್ DC ಆಗಿ ಕನ್ವರ್ಟ್ ಆಗುತ್ತೆ, ನೆಗೆಟಿವ್ ಆಫ್ ಸೈಕಲ್ ಕೂಡ DC ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಎರಡು ವೇವ್ಸ್ DC ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ P region, N region. ನೋಡಿ, AC voltage that is to be rectified is applied across primary coil of the transformer. ಇಲ್ಲಿ 2 diodes ಬರುತ್ತೆ. ಇದು ಸೆಂಟರ್ ಟ್ಯಾಪ್. ಓಕೆ, P regions ನೋಡಿ, P regions of D1 and D2. This is D1, ಏನಿದು D2. P regions ಇದು, P regions of D1 and D2. So connected to P regions of D1 and D2 connected to free ends A and B of secondary coil of transformer. ಇವಾಗ ಹೇಳ್ತಾರ ನಾನು ಕನ್ಸ್ಟ್ರಕ್ಷನ್. ಓಕೆ, AC voltage that is to be rectified is applied across primary coil of the transformer. P regions of D1 and D2 connected to free ends A and B of secondary coil of the transformer. N regions of D1 and D2, N regions of D1 and D2 are connected to center tap of transformer through a load resistance, So this is RL. N regions are connected to center tap of transformer through load resistance. So ನಮಗೆ ಇಲ್ಲಿ ಬರೋದೇನು output voltage. So ಇಲ್ಲಿ output voltage ಬರುತ್ತೆ. So ಅಲ್ಲಿಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತು. ನೋಡಿ, ವರ್ಕಿಂಗ್ ವೆರಿ ಸಿಂಪಲ್. ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ ಆಫ್ AC, ನೀವು ಹೇಳ್ಬೋದು ಆರಾಮಾಗಿ, ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ ಆಫ್ AC, A is ಪಾಸಿಟಿವ್, A is positive, B is negative. ಅಂದ್ರೆ D1 is forward bias, D2 is reverse bias. D1 ಏನಾಗುತ್ತೆ? conducts, D2 does not conduct. ಅಂದ್ರೆ ಇದು ಕಂಡಕ್ಟ್ ಆಗೋದಿಲ್ಲ, ಇದು ಕಂಡಕ್ಟ್ ಆಗುತ್ತೆ. ಕರೆಂಟ್ ಫ್ಲೋಯಿಂಗ್ ಥ್ರೂ RL, potential difference appears across RL. ನೋಡಿ, ಅದಕ್ಕೆ ನಮಗೆ ವೋಲ್ಟೇಜ್ ಬಂದಿದೆ. ಹಾಗೆ ಫಸ್ಟ್ ಪಾರ್ಟ್ ಕ್ಲೋಸ್. ಸೆಕೆಂಡ್ ಪಾರ್ಟ್, ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಆಫ್ AC, A is ಇವಾಗ ಪೊಲಾರಿಟಿ ರಿವರ್ಸ್, ವೆರಿ ಇಂಪಾರ್ಟೆಂಟ್, ಪೊಲಾರಿಟಿ ರಿವರ್ಸ್ ಆಗುತ್ತೆ.
ಪೊಲಾರಿಟಿ ಏನಿದೆ ಅದು ರಿವರ್ಸ್ ಆಗುತ್ತೆ. ಡ್ಯೂರಿಂಗ್ ನೆಗೆಟಿವ್ ಆಫ್ ಸೈಕಲ್ ಆಫ್ ಎ ಸಿ ಏನಾಗುತ್ತೆ, ಎ ಈಸ್ ಏನು ನೆಗೆಟಿವ್, ಡಿ ಈಸ್ ಏನು ಪಾಸಿಟಿವ್, ಡಿ1 ಈಸ್ ಈಗ ಡಿ1 ರಿವರ್ಸ್ ಬಯಾಸ್ ನೋಡಿ, ಪಿ ರೀಜನ್ ಕನೆಕ್ಟೆಡ್ ಟು ನೆಗೆಟಿವ್, ಎನ್ ರೀಜನ್ ಕನೆಕ್ಟೆಡ್ ಟು ಪಾಸಿಟಿವ್, ಇದು ರಿವರ್ಸ್ ಬಯಾಸ್. P region connected to positive, N region connected to negative, so this is forward bias. D1 is reverse bias, D2 is forward bias. Current flowing through RL in the same direction. Potential difference appears across RL. Okay, so that is why this device converts both positive and negative off cycles of AC to DC. Now once working ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಂಡ್ಬಿಡಿ. ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ ಆಫ್ AC, A is positive, D is negative, D1 is forward bias, D2 is reverse bias, D1 conducts, D2 does not conduct, current flowing through RL, potential difference appears across RL. First part, during negative off cycle of AC, A is negative, D is positive, D1 is reverse bias, D2 is forward bias, D1 does not conduct, D2 conducts, current flowing through RL in the same direction, potential difference appears across RL. Okay. Thank you so much. So we got complete 8 very important questions ನಾನು ಡಿಸ್ಕಸ್ ಮಾಡಿದ್ದೀನಿ. 100%. Okay. ಇದರಲ್ಲಿ 3 questions ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ, ಬರಲೇಬೇಕು, ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಮ್ಯಾಕ್ಸಿಮಮ್ ನಿಮಗೆ 15 out of 15 ಬಂದೇ ಬರುತ್ತೆ. ಸೊ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು, ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಚಾನಲ್ನ ಸಪೋರ್ಟ್ ಮಾಡಿ, ಇನ್ನೂ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ಏನು ಮಾಡ್ಬೇಕು ನಾನು, ಸೊ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಸಪೋರ್ಟ್ ಹೀಗೆ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಸೋ ಮಚ್.